ನೆರಳಾಗಿ ನಿಂತ ಅಣ್ಣ. ಹಳ್ಳಿಯ ಕೊನೆಯ ತುದಿಯಲ್ಲಿ ಕೆಂಪು ಮಣ್ಣಿನ ಗೋಡೆಗಳಿರುವ ಒಂದು ಹಳೆಯ ಮನೆ. ಮನೆಯ ಮುಂದೆ ಹಬ್ಬಿರುವ ಆಲದ ಮರ, ಅದರ ಬೇರುಗಳು ನೆಲಕ್ಕೆ ಗಟ್ಟಿಯಾಗಿ ಹಿಡಿದಂತೆ. ಆ ಮನೆಯೊಳಗಿನ ಸಂಬಂಧಗಳೂ ಅಷ್ಟೇ ಗಟ್ಟಿಯಾಗಿದ್ದವು. ಆ ಮನೆಯ ಮಾಲೀಕ ನಾಗಪ್ಪ, ಅವನ ಹೆಂಡತಿ ಸೀತಮ್ಮ. ಸರಳ ಜೀವನ, ಹೊಲ, ಮನೆ, ಮಕ್ಕಳು, ಇದೇ ಅವರ ಲೋಕ. ಅವರಿಗೆ 2 ಮಕ್ಕಳು. ದೊಡ್ಡವನು ಮಹೇಶ್, ಚಿಕ್ಕವನು ಕಾವೇರಿ. ಮಹೇಶ್ ಕಾವೇರಿಗಿಂತ 7 ವರ್ಷ ದೊಡ್ಡವನು. ಕಾವೇರಿ ಹುಟ್ಟಿದ ದಿನವೇ ಮಹೇಶ್ನ ಜೀವನಕ್ಕೆ ಹೊಸ ಅರ್ಥ ಬಂದಿತ್ತು. ಆಸ್ಪತ್ರೆಯಿಂದ ಮನೆಗೆ ಬಂದಾಗ ಸೀತಮ್ಮ ಕಾವೇರಿಯನ್ನು ಮಹೇಶ್ ಕೈಯಲ್ಲಿ ಇಟ್ಟು ಹೇಳಿದ್ದಳು, ನೋಡು ಮಗ, ಇವಳು ನಿನ್ನ ತಂಗಿ, ನಿನ್ನ ನೆರಳಲ್ಲಿ ಬೆಳಿಬೇಕು. ಆ ಮಾತು ಮಹೇಶ್ ಮನಸ್ಸಿನಲ್ಲಿ ಆಳವಾಗಿ ನೆಟ್ಟಿತ್ತು. ಬಾಲ್ಯದ ದಿನಗಳು. ಕಾವೇರಿ ಚಿಕ್ಕವಳಾಗಿದ್ದಾಗ ಅವಳಿಗೆ ಜಗತ್ತೆಂದರೆ ಮಹೇಶ್. ಅವಳು ನಡೆಯಲು ಕಲಿತಾಗ ಅವಳ ಕೈ ಹಿಡಿದಿದ್ದವನು ಮಹೇಶ್. ಮಾತಾಡಲು ಕಲಿತಾಗ ಅಣ್ಣ ಎಂಬ ಪದ ಮೊದಲು ಬಂತು. ಬಿದ್ದಾಗ ಅಳುತ್ತಾ ಓಡಿಬರುವ ಜಾಗವೂ ಅವನ ಮಡಿಲೆ. ಮಹೇಶ್ ಶಾಲೆಯಿಂದ ಬಂದ ತಕ್ಷಣ ಕಾವೇರಿಯನ್ನು ಎತ್ತಿಕೊಂಡು ಮನೆ ಮುಂದೆ ಕುಳ್ಳಿರುತ್ತಿದ್ದ. ಅಣ್ಣ, ಈ ಹಕ್ಕಿಯೇನು? ಅಣ್ಣ, ಆಕಾಶ ಏಕೆ ನೀಲಿ? ಪ್ರತಿ ಪ್ರಶ್ನೆಗೂ ಅವನು ತಿಳಿದಷ್ಟು ಉತ್ತರ ಕೊಡುತ್ತಿದ್ದ. ತಿಳಿಯದಿದ್ದರೆ ನಾಳೆ ಶಾಲೆಯಲ್ಲಿ ಕೇಳಿ ಹೇಳ್ತೀನಿ ಎಂದು ನಗು ಮಾಡುತ್ತಿದ್ದ. ಅವರು ಜಗಳವಾಡುತ್ತಿದ್ದರೂ ಅದರಲ್ಲಿ ಪ್ರೀತಿಯೇ ಹೆಚ್ಚು. ಕಾವೇರಿ ಮಹೇಶ್ ಪುಸ್ತಕಗಳಲ್ಲಿ ಗೀಚಿದರೆ ನನ್ನ ಪುಸ್ತಕ ಹಾಳ್ಮಾಡಿದೆ ಎಂದು ಅವನು ಕೋಪಗೊಳ್ಳುತ್ತಿದ್ದ. ಆದರೆ ಕಾವೇರಿ ಅಳಲು ಶುರು ಮಾಡಿದರೆ ಅದೇ ಪುಸ್ತಕವನ್ನು ಅವಳಿಗೆ ಕೊಟ್ಟು, ಸರಿಬಿಡು, ಇನ್ನೊಂದು ತಗೊಂಡ್ಕೊಳ್ತೀನಿ ಎಂದು ಸಮಾಧಾನ ಮಾಡುತ್ತಿದ್ದ. ಬದುಕಿನ ತಿರುವು. 1 ವರ್ಷ ಭೀಕರ ಬರ. ಬೆಳೆ ಇಲ್ಲ, ಆದಾಯ ಇಲ್ಲ. ನಾಗಪ್ಪ ಸಾಲದ ಹೊರೆ ತಾಳಲಾಗದೆ ಅನಾರೋಗ್ಯಕ್ಕೆ ಒಳಗಾದ. ಕೆಲವೇ ತಿಂಗಳಲ್ಲಿ ಅವನು ಹಾಸಿಗೆಯಲ್ಲೇ ಮಲಗಿಬಿಟ್ಟ. ಆ ದಿನ ಮಹೇಶ್ ಹಠಾತ್ ದೊಡ್ಡವನಾದ. ಶಾಲೆ, ಆಟ, ಕನಸು ಎಲ್ಲವೂ ಅವನಿಂದ ದೂರವಾಯಿತು. ಅವನು ಓದನ್ನು ನಿಲ್ಲಿಸಿ ಪಟ್ಟಣಕ್ಕೆ ಹೋಗಿ ಸಣ್ಣ ಕೆಲಸ ಹಿಡಿದ. ಕಾವೇರಿ ಅವನ ಕಾಲು ಹಿಡಿದು ಕೇಳಿದಳು, ಅಣ್ಣ, ನೀನು ಶಾಲೆಗೆ ಹೋಗಲ್ವಾ? ಮಹೇಶ್ ಅವಳ ತಲೆ ತಟ್ಟಿ, ನೀನು ಹೋಗಬೇಕು ಕಾವೇರಿ, ನೀನು ದೊಡ್ಡವಳಾಗಿ ಏನಾದರೂ ಆಗಬೇಕು, ಅದಕ್ಕೆ ಅಣ್ಣ ಇದ್ದೀನಿ ಎಂದ. ಆ ದಿನದಿಂದ ಮಹೇಶ್ ತನ್ನ ಜೀವನವನ್ನು ತಂಗಿಯ ಭವಿಷ್ಯಕ್ಕೆ ಮೀಸಲಿಟ್ಟ. ತಂಗಿಯ ಕನಸು. ಕಾವೇರಿ ಓದಿನಲ್ಲಿ ತುಂಬ ಚುರುಕಾಗಿದ್ದಳು. ಗುರುಗಳೆಲ್ಲ ಮೆಚ್ಚುತ್ತಿದ್ದರು. ಈ ಹುಡುಗಿಗೆ ಮುಂದೆ ದೊಡ್ಡ ಭವಿಷ್ಯ ಇದೆ ಎಂದು ಹೇಳುತ್ತಿದ್ದರು. ಆ ಮಾತು ಮಹೇಶ್ಗೆ ಶಕ್ತಿ ಕೊಡುತ್ತಿತ್ತು. ಅವನು ಎಷ್ಟೇ ದಣಿದರೂ ಕಾವೇರಿಯ ಪುಸ್ತಕ ಖರೀದಿಸಲು ಹಣ ಉಳಿಸುತ್ತಿದ್ದ. ರಾತ್ರಿ ತರವಾಗಿ ಮನೆಗೆ ಬಂದಾಗ ಕಾವೇರಿ ಮಲಗಿರುತ್ತಿದ್ದಳು. ಅವಳ ಮುಖ ನೋಡಿಕೊಂಡು, ನನ್ನ ತಂಗಿ ಮುಂದೆ ಬೆಳಗಬೇಕು ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಿದ್ದ. ದೂರದ ಹೆಜ್ಜೆ. ಕಾವೇರಿಗೆ ಕಾಲೇಜಿಗೆ ಸೇರುವ ಸಮಯ ಬಂತು. ಊರಿನಲ್ಲಿ ಕಾಲೇಜು ಇರಲಿಲ್ಲ. ಪಟ್ಟಣಕ್ಕೆ ಹೋಗಬೇಕು. ಸೀತಮ್ಮ ಹೆದರಿದಳು. ಹೆಣ್ಣು ಮಗು, ದೂರ ಹೋಗೋದ್ರೇಗೆ? ಆಗ ಮಹೇಶ್ ಗಟ್ಟಿಯಾಗಿ ಹೇಳಿದ, ಅಮ್ಮ, ಅವಳ ಓದನ್ನು ನಿಲ್ಲಿಸಬೇಡಿ, ನಾನಿದ್ದೇನೆ. ಕಾವೇರಿ ಹಾಸ್ಟೆಲ್ ಸೇರಿದಳು. ಹೊಸ ಜಗತ್ತು, ಹೊಸ ಜನ. ಆದರೆ ಮನಸ್ಸಿನಲ್ಲಿ ಯಾವಾಗಲೂ ಅಣ್ಣ. ಪ್ರತಿ ತಿಂಗಳು ಅವನು ಕಳುಹಿಸುವ ಹಣ, ಒಂದು ಚಿಕ್ಕ ಪತ್ರ, ಓದನ್ನು ಬಿಡಬೇಡ, ನೀನು ನನ್ನ ಕನಸು. ಅಣ್ಣನ ಮೌನ ಹೋರಾಟ. ಕಾವೇರಿ ಮುಂದೆ ಮುಂದೆ ಹೋಗುತ್ತಿದ್ದಳು. ಆದರೆ ಮಹೇಶ್ನ ಜೀವನ ಅಷ್ಟು ಸುಲಭವಿರಲಿಲ್ಲ. ಅವನು ಮಾಡಿದ ಕೆಲಸ ಕಷ್ಟದದ್ದು, ಕಡಿಮೆ ಸಂಬಳ. ಆರೋಗ್ಯ ಕುಸಿಯತೊಡಗಿತು. ಆದರೂ ಅವನು ಯಾರಿಗೂ ಹೇಳಲಿಲ್ಲ. ಕಾವೇರಿಗೆ ಕರೆ ಮಾಡಿದಾಗ, ನಾನು ಚೆನ್ನಾಗಿದ್ದೀನಿ ಎಂಬ ಒಂದೇ ಮಾತು. ಅವನು ನೆರಳಿನಂತೆ ನಿಂತ. ಬೆಳಕು ತಂಗಿಗೆ, ಕತ್ತಲು ತನ್ನಿಗೆ. ಸಾಧನೆಯ ಕ್ಷಣ. ವರ್ಷಗಳ ನಂತರ ಕಾವೇರಿ ದೊಡ್ಡ ಹುದ್ದೆಗೆ ತಲುಪಿದಳು. ಒಳ್ಳೆಯ ಉದ್ಯೋಗ, ಹೆಸರು, ಗೌರವ. ಅವಳು ಊರಿಗೆ ಬಂದಾಗ ಊರಿನ ಶಾಲೆಯಲ್ಲಿ ಸನ್ಮಾನ ಕಾರ್ಯಕ್ರಮ. ವೇದಿಕೆಯಲ್ಲಿ ನಿಂತು ಕಾವೇರಿ ಮಾತನಾಡಿದಳು, ಈ ಸಾಧನೆ ನನ್ನದು ಮಾತ್ರ ಅಲ್ಲ, ನನ್ನ ಅಣ್ಣನದು. ಅವನು ಓದನ್ನು ಬಿಟ್ಟು ಕೆಲಸ ಮಾಡಿದ. ತನ್ನ ಜೀವನವನ್ನು ನನ್ನ ಕನಸಿಗೆ ಕೊಟ್ಟ. ಅವನು ಇಲ್ಲದಿದ್ದರೆ ನಾನಿಲ್ಲ. ಎಲ್ಲರ ಕಣ್ಣುಗಳು ಮಹೇಶ್ ಕಡೆ ತಿರುಗಿದವು. ಅವನು ಮೌನವಾಗಿ ಕುಳಿತಿದ್ದ. ಕಣ್ಣಲ್ಲಿ ನೀರು, ಹೃದಯದಲ್ಲಿ ತೃಪ್ತಿ. ಬಾಂಧವ್ಯದ ಅರ್ಥ. ಆ ಸಂಜೆ ಆಲದ ಮರದ ಕೆಳಗೆ 2 ಕುಳಿತಿದ್ದರು. ಕಾವೇರಿ ಅಣ್ಣನ ಕೈ ಹಿಡಿದು ಹೇಳಿದಳು, ಅಣ್ಣ, ನೀನು ನನ್ನ ಜೀವನದ ಬೆಳಕು. ಮಹೇಶ್ ನಗುತ್ತಾ ಉತ್ತರಿಸಿದ, ಕಾವೇರಿ, ಅಣ್ಣ ತಂಗಿ ಬಾಂಧವ್ಯ ಅಂದ್ರೆ ಬೆಳಕು ಕತ್ತಲು ಬಾಂಧವ್ಯ. ಬೆಳಕು ಮುಂದೆ ಹೋಗುತ್ತೆ, ಕತ್ತಲು ಹಿಂದೆ ಇರುತ್ತೆ. ಆದರೆ ಅವೆರಡೂ ಒಂದೇ. ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದ.
ಆಲದ ಮರದ ನೆರಳಿನಲ್ಲಿ ಒಂದು ಅಣ್ಣ-ತಂಗಿಯ ಅಟುಟ ಪ್ರೀತಿ ಇನ್ನಷ್ಟು ಗಟ್ಟಿಯಾಗುತ್ತಿತ್ತು. ಕೊನೆಯ ಮಾತು. ಅಣ್ಣ-ತಂಗಿಯ ಬಾಂಧವ್ಯ, ಅದು ಮಾತಿನಲ್ಲಿ ಹೇಳಲಾಗದ ಪ್ರೀತಿ, ತ್ಯಾಗದಲ್ಲಿ ಕಾಣಿಸುವ ಬಂಧನ, ಮೌನದಲ್ಲೂ ಜೀವಿಸುವ ಸಂಬಂಧ. ಅದು ಕಾಲ ಕಳೆದರೂ ಕುಗ್ಗದ, ಬದುಕು ಬದಲಾಗಿದರೂ ಮುರಿಯದ, ಜೀವಮಾನ ತುಂಬ ಜೊತೆಯಾಗಿ ಸಾಗುವ ಪವಿತ್ರ ಸಂಬಂಧ.